ಓಂ ನಮೋ ಭಗವತೆ ವಾಸುದೇವಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ಇತ್ತೀಚೆಗೆ ಬಹಳಷ್ಟು ಕೇಳ್ತಾ ಇರ್ತಕ್ಕಂಥದ್ದು, ನೋಡ್ತಾ ಇರ್ತಕ್ಕಂಥದ್ದು, ಎಲ್ಲರ ಮನಸ್ಸಲ್ಲಿ ಬರ್ತಕ್ಕಂಥದ್ದು, ವಿಶೇಷವಾಗಿ ಬರ್ತಕ್ಕಂಥದ್ದು ಅಂದರೆ ಕರುಂಗಿಲಿ ಮಾಲ ಅಂಥೇಳಿ ನಾವು ಕರಿತೀವಿ. ಅದನ್ನು ಬಹಳ ವಿಶೇಷವಾಗಿ ಕರುಂಗಾಲಿ ಮಾಲ ಅಂತ ಕೂಡ ಕರೀತಾರೆ. ಈ ಮಾಲೆಯನ್ನು, ಕರುಂಗಲಿ ಮಾಲೆಯನ್ನು ಹಾಕ್ಕೊಳ್ಳೋದ್ರ ಮಹತ್ವ ಏನು, ಅದರ ವಿಶೇಷಗಳೇನು, ಅದರ ಒಂದು ಇತಿಹಾಸ ಏನು, ಅದರಿಂದ ಏನು ಲಾಭ ಬರುತ್ತೆ, ಅದು ಪುರುಷರು ಹಾಕ್ಕೋಬೋದಾ, ಸ್ತ್ರೀಯರು ಹಾಕ್ಕೋಬೋದಾ, ಮಕ್ಕಳು ಹಾಕ್ಕೋಬೋದಾ, ಎಲ್ಲವೂ ಕೂಡ ನಮಗೆ ನಿಗೂಢ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಾಗ ಈ ಕರುಂಗಲಿ ಮಾಲೆ ಇತ್ತೀಚಿಂದಲ್ಲ ಇದಕ್ಕೆ ಸಾಕಷ್ಟು ಇತಿಹಾಸ ಇದೆ. 10,000 ವರ್ಷಗಳ ಇತಿಹಾಸ ಇದೆ. ರಾಮಾಯಣ ಮಹಾಭಾರತದಲ್ಲೂ ಕೂಡ ಇದರ ಉಲ್ಲೇಖ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ನೀವು ಕರುಂಗಲಿ ಮಾಲ ಅಂದರೆ ನಿಮ್ಮ ಕಣ್ಣೆದುರುಗಡೆ ಬರ್ತಕ್ಕಂಥದ್ದೇ ಕಪ್ಪು ಮಣಿಗಳ ಹಾರವನ್ನು ನಾವು ನೋಡ್ತೀವಿ. ಕಪ್ಪು ಮಣಿಗಳ ಹಾರ ಬಹು ವಿಶೇಷವಾಗಿ ನವಗ್ರಹಗಳಲ್ಲಿ ನಾವು ಭಯ ಪಡ್ತಕ್ಕಂಥದ್ದು, ಹೆದರ್ತಕ್ಕಂಥದ್ದು ಶನಿ ಭಗವಾನರನ್ನ ಬಿಟ್ಟರೆ ನಾವು ತಕ್ಷಣ ಭಯ ಪಡ್ತಕ್ಕಂಥದ್ದೇ ಮಂಗಳ ಗ್ರಹಕ್ಕೆ. ಕ್ರೋಧ, ಕೋಪ, ಆವೇಶ, ರಕ್ತಚಿತ್ತ ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದೇ ಮಂಗಳ ಗ್ರಹ. ಆವೇಶ, ಆಲೋಚನೆಗಳಲ್ಲಿ ವಿಭಿನ್ನತೆ ಎಲ್ಲವೂ ಬರ್ತಕ್ಕಂಥದ್ದೇ ಮಂಗಳ ಗ್ರಹ. ಆ ಮಂಗಳ ಗ್ರಹಕ್ಕೆ ಅದರ ಒಂದು ಆ ಕೃಪೆಗಾಗಿ, ಆ ಮಂಗಳ ಗ್ರಹ ಶಾಂತಿಗಾಗಿ ಈ ಕರುಂಗಲಿ ಮಾಲೆಯನ್ನು ಧರಿಸುವುದು ಶುಭ. ಇವತ್ತು ನಾವು ರುದ್ರಾಕ್ಷಿ ಹಾಕ್ಕೋತೀವಿ, ತುಳಸಿ ಮಾಲೆ ಹಾಕ್ಕೊಳ್ತೀವಿ, ಸಾಕಷ್ಟು ಹಾರಗಳು ಹಾಕ್ಕೋತೀವಿ, ಸಾಕಷ್ಟು ವಿಧವಾದ ಮಣಿಗಳನ್ನು ಅಲಂಕಾರ ಮಾಡ್ಕೋತೀವಿ. ಆದರೆ ಎಲ್ಲೋ ಒಂದು ಕಡೆ ನವರತ್ನಗಳನ್ನು ಕೂಡ ಧಾರಣೆ ಮಾಡ್ಕೋತೀವಿ. ಅದರಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ಈ ಕರುಂಗಾಲಿ ಮಾಲ. ಇತ್ತೀಚೆಗೆ ಏನಾಗುತ್ತೆ, ಯಾವುದೇ ಒಂದು ವಸ್ತು ಬಂದಾಗ, ಅದು ಮಾರ್ಕೆಟ್ಗೆ ಬಂದಾಗ ಅಲ್ಲಿ 3 ರೀತಿ, ಒಂದು ಒರಿಜಿನಲ್ ಇರುತ್ತೆ, ಒಂದು ಡೂಪ್ಲಿಕೇಟ್ ಇರುತ್ತೆ. ಆ ಡೂಪ್ಲಿಕೇಟನ್ನು ಕೂಡ ಮಾರ್ಕೆಟಲ್ಲಿ ಈಸಿಯಾಗಿ ಮಾರಿಬಿಡ್ತಾರೆ. ಆದರೆ ಇವತ್ತಿನ ಸಹ ಈ ಕರುಂಗಲಿ ಮಾಲೆಯನ್ನು ಇದು ಒರಿಜಿನಲ್ಲ ಅಲ್ಲ ಅಂತೂ ಕೂಡ ನಾವು ಇವತ್ತು ಅವಲೋಕನವನ್ನು ಮಾಡಬೇಕಾಗಿದೆ. ನನ್ನ ಹತ್ರ ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಗುರುಗಳೇ ಇದು ಹಾಕ್ಕೋಬೋದಾ, ಇದರಿಂದ ಏನು ಲಾಭ, ಎಷ್ಟು ಒಳ್ಳೆಯದು. ಯಾಕೆಂದರೆ ಇದು ಎಬೋನಿ ಮರ ಅಂತ ಒಂದು ಕಪ್ಪು, ಈ ಮಣಿ ಏನು ಅಂದರೆ ಎಬೋನಿ ಅಂತಕ್ಕಂಥ ಒಂದು ಮರದಿಂದ ಮಾಡ್ತಕ್ಕಂಥದ್ದೇ ಈ ಕರುಂಗಾಲಿ ಮಾಲ. ಎಷ್ಟೋ ದಕ್ಷಿಣ ಭಾರತದಲ್ಲಿರ್ಬೋದು, ಅನೇಕ ಮಹಾನಟರಿರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ಮಹಾಸಂತರಿರ್ಬೋದು, ಇವತ್ತಿನ ದಿವಸ ಅವ್ರ ಕೈಗಳಲ್ಲಿ ಅಥವಾ ಅವರ ಕುತ್ತಿಗೆಯಲ್ಲಿ ಈ ಮಾಲವನ್ನು ನೋಡಿದಾಗ ನಮಗೂ ಒಂದು ಆಸೆ ಆಗುತ್ತೆ, ನಾವು ಯಾಕೆ ಹಾಕ್ಕೋಬಾರ್ದು. ಆದರೆ ಯಾವುದನ್ನೇ ಆಗಲಿ ವಿಷಯವನ್ನು ಅರಿತು ಹಾಕ್ಕೊಂಡಾಗ ಶುಭ. ಇವತ್ತು ನಾವು ಸ್ಫಟಿಕ, ರುದ್ರಾಕ್ಷಿ ಸುಮ್ಮನೆ ಅಲಂಕಾರಕ್ಕೆ ಹಾಕ್ಕೊಂಬಿಡೋದಲ್ಲ, ಡೈಮಂಡ್ ಅಂಥೇಳಿ ಹಾಕ್ಕೊಂಬಿಡೋದು, ಅವೆಲ್ಲ ಹಾಕ್ಕೋಬಾರ್ದು. ಈ ದೇಹಕ್ಕೆ ಈ ನವಗ್ರಹಗಳಿಂದ ಎಲ್ಲೋ ಒಂದು ಕಡೆ ನವಗ್ರಹಗಳ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಈ ದೇಹಕ್ಕೆ ನಾವು ನೋಡಿ ಹಾಕ್ಕೋಬೇಕಾಗಿರುತ್ತೆ. ಈ ಒಂದು ದಕ್ಷಿಣ ಭಾರತದಲ್ಲಿ ಇದರ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಇದರಿಂದ ನಮಗೆ ರಕ್ಷಣೆ ಸಿಗುತ್ತೆ, ಸಂಪತ್ತು ಸಿಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ, ಮನಸ್ಸು ಆಕ್ಟಿವೇಟ್ ಆಗುತ್ತೆ, ಪ್ರಶಾಂತತೆ ಬರುತ್ತೆ, ಕೋಪತಾಪಗಳಿಂದ ಮುಕ್ತರಾಗ್ತೀರಾ. ಮಂಗಳ ಗ್ರಹ ಏನು ಶಾಂತಿ ಇದ್ದಾಗ ನಮ್ಮ ಮನಸ್ಸು ಕೂಡ ಶಾಂತಿ ಇರುತ್ತೆ. ಹಾಗೆ ಈ ಮಂಗಳ ಗ್ರಹ ಅಂದ್ರೇ ಕೋಪ, ಕೆಂಪು, ರಕ್ತ, ಆವೇಶ, ಎಲ್ಲೋ ಒಂದು ಕಡೆ ಒಂದು ಕ್ರೋಧ ಅಂತ ಹೇಳ್ತೀವಿ. ಆದರೆ ಈ ಕರುಂಗಲಿ ಹಾಕ್ಕೊಂಡಾಗ ಆಧ್ಯಾತ್ಮಿಕ ಶಕ್ತಿ, ದುಷ್ಟಶಕ್ತಿಗಳು ದೂರ ಆಗುತ್ತೆ, ನಕಾರಾತ್ಮಕ ಶಕ್ತಿಗಳು ದೂರ ಆಗ್ತಕ್ಕಂಥದ್ದು, ಜ್ಞಾಪಕ ಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು. ಮಹಿಳೆಯರು ಕೂಡ ಇದನ್ನು ಧಾರಣೆಯನ್ನು ಮಾಡ್ಕೋಬಹುದು. ಆದರೆ ಪುಟ್ಟ ಮಕ್ಕಳು, ಚಿಕ್ಕ ಮಕ್ಕಳಿಗೆ ಬೇಡ. ಯಾವಾಗಲೂ ಅವ್ರಿಗೆ ದೈವ ಅನುಕೂಲ ಕೂಡ ಇರುತ್ತೆ. ನಮ್ಮ ಹುಡುಗ ಹೈಯೆಸ್ಟ್ ಮಾರ್ಕ್ಸ್ ತೆಗೀಲಿ ಅಂತೇಳಿ ಕರುಂಗಲಿ ಮಾಲೆಯನ್ನು ಹಾಕಬಾರ್ದು, ಅದನ್ನು ನೋಡಿ ಕೂಡ ಹಾಕ್ಕೋಬೇಕಾಗಿರುತ್ತೆ. ಕೆಲವು ರೋಗ ರುಜಿನಗಳು ಕೂಡ ದೂರ ಆಗುತ್ತೆ. ಯಾಕೆಂದರೆ ಈ ಒಂದು ಗಿಡ, ಇದನ್ನು ನಾವು ನಮ್ಮ ಭಾಷೆಯಲ್ಲಿ ಕರೆಯೋಕ್ಕೆ ಹೋದಾಗ ಕಗ್ಗಲಿ ಮರದ ಇದು ಅಂತೂ ಕೂಡ ನಾವು ಕರಿತೀವಿ. ಆದರೆ ಈ ಗಿಡವನ್ನು ಇದು ಚರ್ಮ ವ್ಯಾಧಿಗಳಿಗೂ ಕೂಡ ಎಷ್ಟೋ ಶುಭ ಕೂಡ ಆಗಿರುತ್ತೆ. ಪ್ರಕೃತಿಯಲ್ಲಿ ಇವತ್ತು ನಾವೇನು ಗಿಡ, ಮರ, ಬಳ್ಳಿ ಎಲ್ಲವನ್ನೂ ಪೂಜೆ ಮಾಡ್ತೀವಿ, ಎಲ್ಲಕ್ಕೂ ನಮಸ್ಕಾರ ಮಾಡ್ತೀವಿ, ಎಲ್ಲವನ್ನೂ ಕೂಡ ಪವಿತ್ರ ಭಾವನೆಯಿಂದ ನೋಡ್ತಕ್ಕಂಥ ಮನಸತ್ವ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರ್ತಕ್ಕಂಥದ್ದು ಆಗಿರೋದ್ರಿಂದ ಇವತ್ತಿನ ದಿವಸ ಈ ಕರುಂಗಲಿ ಮಾಲೆಯನ್ನು ಹಾಕ್ಕೊಂಡಾಗ ಒತ್ತಡಗಳು ಕಡಿಮೆ ಆಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ, ಆತ್ಮವಿಶ್ವಾಸ, ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಆಲೋಚನಾ ಶಕ್ತಿಗಳು ಕೂಡ ನಮ್ಮಲ್ಲಿ ಉಂಟಾಗುತ್ತೆ. ಬ್ಲ್ಯಾಕ್ ಅಂದರೆ ಗೊತ್ತು, ದೃಷ್ಟಿಗೂ ಕೂಡ ದೂರ ಆಗುತ್ತೆ. ಬ್ಲ್ಯಾಕ್ ಅಂದರೆ ಕಪ್ಪು ಅಂದ್ರೇ ದೃಷ್ಟಿಯಿಂದ ಕೂಡ ದೂರ ಆಗಿರುತ್ತೆ. ಇದು ಶ್ರೀಲಂಕಾ ಹಾಗೆ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಈ ಮಣಿಗಳು ಕೂಡ ಉಂಟಾಗುತ್ತೆ. ಅದರ ಜೊತೆಗೆ ಇವತ್ತಿನ ದಿವಸ ಕರುಂಗಲಿ ಮಾಲೆಯನ್ನು ಹಾಕಿದಾಗ ನೀವು ಕೂಲಂಕುಷವಾಗಿ ಜಾತಕ ಪರಿಶೀಲನೆ ಮಾಡ್ಕೊಂಡು ಹಾಕ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.